ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮುರಿದು ಬೀಳುವ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು ನಿಜ, ಆದರೆ ಉಳಿಸಿಕೊಳ್ಳೋ ಉದ್ದೇಶ ಇಬ್ಬರಿಗೂ ಇರಬೇಕು. ಇಲ್ಲಾಂದ್ರೆ ಆ ಪ್ರಯತ್ನಕ್ಕೆ ಅರ್ಥವೇ ಇರೋದಿಲ್ಲ. ಶುಚಿರುಚಿಯಾದ ಊಟ ಬಿಟ್ಟರೂ ಮನುಷ್ಯ ನೆನೆಯಲ್ಲ ಬಿಡಿ. ಹಳಸಿದ ಅನ್ನ ಮಣ್ಣಲ್ಲಿ ಹಾಕಿದ್ರೂ ಕೂಡ ತಿಂದು ನಿಯತ್ತಿನಿಂದ ಇರುತ್ತೆ ನಾಯಿ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನಂದು ಅನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗ್ಬೋದು. ಸುಳ್ಳು ಹೇಳುವವನು ಲಕ್ಷ ಹೇಳ್ತಾನೆ, ಯಾಕಂದ್ರೆ ಅವನ ಹತ್ತಿರ ಲಕ್ಷ ಕತೆಗಳಿರ್ತವೆ. ನಿಜ ಹೇಳುವವನು ಒಂದೇ ಒಂದು ವಿಷಯವನ್ನು ಪದೇ ಪದೇ ಹೇಳ್ತಾನೆ, ಯಾಕಂದ್ರೆ ನಿಜ ಎನ್ನುವುದು ಒಂದು ಮಾತ್ರ ಇರ್ತದೆ. ನಂಬಬೇಕು ಅನಿಸುತ್ತೆ, ಆದರೆ ಯಾರನ್ನ ಅನ್ನೋದೇ ಪ್ರಶ್ನೆಯಾಗಿದೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಚಿಂತಿಸಬೇಡಿ, ಯಾಕಂದ್ರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕಗಳು ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಬದುಕೆಂಬ ನಾಟಕದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಮ್ಮೆ ಬೇರೆಯವರ ಜೀವನದಲ್ಲಿ ಅವಶ್ಯವಿಲ್ಲದ ಪಾತ್ರ ವಹಿಸಿ ತಪ್ಪಾದ ಪಾತ್ರಧಾರಿ ಆಗಿ ಹೋಗ್ತೀವಿ. ನೊಂದ ಮನಸ್ಸು. ಅಸೂಯೆಯಿಂದ ಬದುಕುವವರಿಗೆ ಸರಿಯಾದ ನಿದ್ರೆ ಬರಲ್ಲ. ಅಹಂಕಾರದಿಂದ ಬದುಕುವವರಿಗೆ ಸರಿಯಾದ ಸ್ನೇಹಿತರಿರೋದಿಲ್ಲ. ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನವಿರೋದಿಲ್ಲ. ಒಳ್ಳೆತನವೆನ್ನುವುದು ನಮ್ಮೊಳಗೆ ಸಹಜವಾಗಿದ್ರು ಇವತ್ತಿನ ಕಾಲದಲ್ಲಿ ಅದನ್ನು ನಟನೆ ಅಂದುಕೊಳ್ಳುವವರೇ ತುಂಬಾ ಜನ ಇದ್ದಾರೆ. ಬೊಗಳುವ ನಾಯಿಯ ಬಾಯನ್ನು ಹೇಗೆ ಮುಚ್ಚಲು ಸಾಧ್ಯವಿಲ್ಲವೋ ಹಾಗೆ ನಮ್ಮ ಬಗ್ಗೆ ಆಡಿಕೊಳ್ಳುವವರ ಬಾಯನ್ನು ಕೂಡ ಮುಚ್ಚಲು ಸಾಧ್ಯವಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.